ಪುಂಡ್ರು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿಬಿಡ್ತಾರೆ. ಬಟ್ ಗ್ರೌಂಡ್ ಲೆವೆಲಲ್ಲಿ ಹೋದಾಗ ಅಲ್ಲಿ ಏನು ಕೆಲಸಗಳಾಗಿರಲ್ಲ. ದಿಸ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ದಿಸ್ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ ಅಲ್ವಾ? ಡಾಕ್ಯುಮೆಂಟ್ಸನ್ನು ಸಖತ್ತಾಗಿ ಮೇಂಟೈನ್ ಮಾಡಿಬಿಟ್ಟಿರ್ತಾರೆ. ಇವಾಗ ಅವ್ರು ಏನಪ್ಪ ಅಂದರೆ ಪತ್ರಿಕೆ ಪ್ರಕಟಣೆ ಮಾಡಿಸಿದ್ದೀನಿ, ನಾನು ಆದೇಶವನ್ನು ಹೊರಡಿಸಿದ್ದೀನಿ, ಶಟ್ ದ ಪಾಟ್ ಹೋಲ್ಸ್, ಸೀವೇಜ್ಗಳನ್ನು ಎಲ್ಲೆಲ್ಲಿ ಸೀವೇಜ್ ಆಗ್ತಾ ಇವೆ ಅದನ್ನೆಲ್ಲ ರಿಪೇರ್ ಮಾಡಿ, ಹಾಗೆ ಹೀಗೆ ಅಂತ ಹೇಳಿ DC ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ಪೇಪರ್ ಕಟ್ಟಿಂಗ್ಸನ್ನು ತಗೊಂಡು ಪ್ರಜಾವಾಣಿಯಂತಹ ದೊಡ್ಡ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಅದು ಆ ಪೇಪರ್ ಕಟ್ಟಿಂಗನ್ನು ತಗೊಂಡ್ಬಿಟ್ಟು ಇವ್ರು ಏನು ಮಾಡಿಬಿಡ್ತಾರೆ, ಎಸ್ ನಾಳೆ ಯಾರಾದರೂ ತನಿಖೆಗೆ ಬಂದರೆ, ನಮ್ಮ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆದರೆ, ನಮಗೇನಾದರೂ ಪ್ರಾಬ್ಲಮ್ ಆಗಬಾರ್ದು, ನನ್ನ ಕುರ್ಚಿ ನನ್ನ ನೌಕರಿ ಸೇಫ್ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡಿದ್ರು, ಪತ್ರಿಕಾ ಪ್ರಕಟಣೆಯನ್ನು ತೋರಿಸ್ಬಿಡ್ತಾರೆ. ನೋಡಿ ಸರ್, ನಾನು ಆಲ್ರೆಡಿ ಇನ್ನು ಶಟ್ ಮಾಡಿ, ಪಾಟ್ ಹೋಲ್ಸ್ಗಳನ್ನು ಕ್ಲೋಸ್ ಮಾಡಿ, ಅದು ಪಾಟ್ ಹೋಲ್ಸ್ ಅಂತಾರೆ ತಗ್ಗುಗುಂಡುಗಳು, ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಎಕ್ಸಾಕ್ಟಾಗಿ ಅಲ್ಲಿ ಕೆಲಸ ಆಗ್ತಾ ಇದೆಯಾ? ಯಾಕೆ ಮಾತು ಅಂತಂತಂದರೆ, ಸ್ವತಂತ್ರ ದಿನದ ಹಿಂದಿನ ದಿವಸ ಪಾಕಿಸ್ತಾನ ಸ್ವತಂತ್ರ ಸಿಕ್ಕಿತ್ತಲ್ಲ 14ನೇ ತಾರೀಕು, ಅದೇ ದಿವಸ ನಾನು ಮತ್ತೆ ಬೆಳಗಾವಿ ಭೇಟಿ ನೀಡಿದ್ದೆ. ಯಥಾಸ್ಥಿತಿ, ಅಲ್ಲೇನು ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ಯಾರು ಕೂಡ ಕಡೆಗೆ ತೋರಿಕೆಗಾದರೂ ಕೂಡ ಒಂದು ಬುಟ್ಟಿಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಮಣ್ಣನ್ನು ತುಂಬೋದಿತ್ತು, ಇಲ್ಲಾಂದರೆ ಸಿಮೆಂಟನ್ನು ತಗೊಂಡು ಬರ್ತಾರೆ, ಏನೂ ಇಲ್ಲ, ಯಥಾಸ್ಥಿತಿ. ಸ್ವತಂತ್ರ ಸಿಕ್ಕು 80 ವರ್ಷಗಳು ಕಳೆದರೂ ಕೂಡ ನಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಹೊಡೆದಾಡ್ತಾ ಇದ್ದೀವಿ ನಾವು. ಎಜುಕೇಷನ್ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ, ಆರೋಗ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಈ ಒಂದು ಸ್ವತಂತ್ರ ಸಿಕ್ಕು 80 ವರ್ಷಗಳ ಕಳೆದರೂ ಕೂಡ ಇದೇ ಪರದಾಟದಲ್ಲಿದ್ದೀವಿ. ಬಟ್ ಬ್ಯೂರೋಕ್ರಾಟ್ಸ್ ಏನು ಮಾಡ್ತಾ ಇದ್ದಾರೆ, ನಾವು ಲೆಜಿಸ್ಲೇಚರ್ಗೆ ಆಮೇಲೆ ಹೋಗೋಣ, ನಾವು ಓಟ್ ಹಾಕಿ ಯಾರಿಗೆ ಕಳಿಸಿದಲ್ವಾ ಅವ್ರನ್ನ ಆಮೇಲೆ ಇಟ್ಕೊಳ್ಳೋಣ, ಮೊದಲು ಯಾರಿಗೆ ನಾವು ಪೇಮೆಂಟ್ ಕೊಡ್ತಾ ಇದ್ದೀವೋ ಅವ್ರನ್ನ ಹಿಡಿಯೋಣ ಅಲ್ವಾ? ಇವರು ಕೆಲಸ ಮಾಡ್ತಾ ಇದ್ದಾರ, ಕೆಲಸ ಮಾಡ್ತಾ ಇಲ್ವಾ? ಇವಾಗ ಇಲ್ಲಿ ಯಾರು ಬಲಿ ಪಶು ಆಗ್ತಾರೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಭವಿಷ್ಯವಾಣಿಯನ್ನು ನುಡಿತಾ ಇದ್ದೀನಿ. ಆ ಭವಿಷ್ಯವಾಣಿ ಏನು ಅಂತಂದರೆ, DC ಸಾಹೇಬರು, CEO ಸಾಹೇಬರು ಸಿಂಪಲ್ಲಾಗಿ ಹೇಳ್ಬೇಕಂತಂತಂದರೆ ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಮಹಾನಗರ ಪಾಲಿಕೆ ಮೇಲೆ ಹಾಕ್ಬಿಟ್ಟು ತಾವು ದಂಡೆಗೆ ಸರಿದ್ಬಿಟ್ರು. ಹೌದು, ದಿಸ್ ಈಸ್ ವಾಟ್ ದ ಟ್ರಾಜಿಡಿ ಆಫ್ ಇಂಡಿಯಾ. ಇದು ಟ್ರಾಜಿಡಿ. ಏನಕ್ಕಂತಂದರೆ ಇವ್ರಿಗೆ ತಮ್ಮ ಒಂದು AC ಕಚೇರಿಯಿಂದ ಹೊರಗಡೆ ಬಂದು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಇವ್ರಿಗೆ.